ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಬೆಳಗಿನ ಬ್ರೇಕ್ಫಾಸ್ಟ್ ಕೇವಲ 10 ನಿಮಿಷದಲ್ಲಿ ಮಾಡಬಹುದಾದಂತ ಒಂದು ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಹಿಟ್ಟು ನಾದೋದಾಗ್ಲಿ ಅಥವಾ ಕಲಸೋದಾಗ್ಲಿ ಯಾವುದು ಕೂಡ ಬೇಡ್ರಿ. ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿನ್ರಿ. ಅದೇ ರೀತಿ ಒಂದು ಮೂರು ಅಥವಾ 2 ಆಲೂಗಡ್ಡೆ, ಕುದಿಸಿರುವಂತ ಆಲೂಗಡ್ಡೆನ ಈ ತರ ಮ್ಯಾಶ್ ಮಾಡಿ ಹಾಕೊಂಡಿನ್ರಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನಿ ನೋಡ್ರಿ. ಇವಾಗ ನಾವು ಯಾವ ಕಪ್ಪಿಲೆ ಹಿಟ್ಟು ತಗೊಂಡೇವಲ್ರಿ ಅದೇ ಕಪ್ಪಿಲೆ ಇದಕ್ಕೆ ಏನ್ ಮಾಡೋಮಂದ್ರ 2 ಕಪ್ ಆಗೋಷ್ಟು ನೀರ್ ಹಾಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಮೊದ್ಲಿಗೆ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳ್ಳುಮಂತ್ರಿ. ಅಂದ್ರ ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊರಿ. ಇವಾಗ ನೆಕ್ಸ್ಟ್ ಇನ್ನೊಂದ್ ಕಪ್ ನೀರ್ ಹಾಕೊಂಡು ಇದನ್ನ ಗಂಟಿಲ್ಲಾರ್ದೆ ಕಲ್ಸ್ಕೋಬೇಕು ನೋಡ್ರಿ. ನೋಡ್ರಿ ಸೂಪರ್ ಆಗಿ ಈ ತರ ಕಲ್ಸ್ಕೋಬೇಕು ನೋಡ್ರಿ. ಒಂಚೂರು ಗಂಟಿರ್ಬಾರ್ದ್ರಿ, ಆ ರೀತಿ ಕಲ್ಸ್ಕೋಬೇಕ್ರಿ. ಮತ್ ಜಾಸ್ತಿ ತಳಿನೂ ಮಾಡಕ್ ಹೋಗ್ಬಾರ್ದ್ರಿ. ಕರೆಕ್ಟ್ ಆಗಿ 1 ಕಪ್ ಹಿಟ್ಟಿಗೆ 2 ಕಪ್ ಆಗೋಷ್ಟು ನೀರ ಕರೆಕ್ಟ್ ಆಗ್ತಾವ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಹಿಟ್ ಅನ್ನೋದು ರೆಡಿ ಆಗೈತ್ರಿ. ಇವಾಗ ಇದನ್ನೊಂದ್ 10 ನಿಮಿಷ ಸೈಡಿಗೆ ಎತ್ತಿಟ್ಟು ನಾವು ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಚಟ್ನಿಗೆ ನೋಡ್ರಿ ಇಲ್ಲಿ 2 ಕಪ್ ಆಗೋಷ್ಟು ಈರುಳ್ಳಿ ಹಾಕೊಂಡಿನ್ರಿ. ಅಂದ್ರೆ ಸಣ್ಣ ಸಣ್ಣ 2 ಕಪ್ ಆಗೋಷ್ಟು ಈರುಳ್ಳಿ ಹಾಕೊಂಡಿನ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಶೇಂಗಾ, 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ನೀರ್ ಹಾಕ್ಲಾರ್ದೇನೆ ತರಿಯಾಗಿ ರುಬ್ಕೋಬೇಕ್ರಿ. ಚಟ್ನಿ ಸಿಂಪಲ್ ಐತ್ರಿ, ಆದ್ರ ಟೇಸ್ಟ್ ಮಾತ್ರ ಸೂಪರ್ ಆಗೈತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಚಟ್ನಿ ಕೂಡ ರೆಡಿ ಐತ್ರಿ. ಇದಕ್ ನೀವು ಬೇಕಂದ್ರ ಒಗ್ಗರಣೆ ಕೂಡ ಹಾಕೋಬೋದ್ರಿ, ಇಲ್ಲ ಹಾಗೆ ಕೂಡ ತಿನ್ಬೋದ್ರಿ. ಇದಕ್ಕ ನಾನು ಸಣ್ಣದಾಗ ಕಟ್ ಮಾಡಿರುವಂತ ಕೊತ್ತಂಬರಿ, 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ. ಈ ಚಟ್ನಿ ನೀವು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಅನ್ನಕ್ಕೆ ಕೂಡ ಇದು ಸೂಪರ್ ಆಗಿರ್ತೈತಿ ನೋಡ್ರಿ. ಇವಾಗ ನೋಡ್ರಿ ಚಟ್ನಿ ಅನ್ನೋದು ಸೂಪರ್ ಆಗಿ ರೆಡಿ ಐತ್ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ರೆಡಿ ಆಗೈತೆ ಅಂತ ಹೇಳಿ. ಒಂದ್ಸರ್ತಿ ಈ ಚಟ್ನಿ ಕೂಡ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತ್ರಿ. ಇವಾಗ ಚಟ್ನಿ ಕೂಡ ರೆಡಿ ಆಗೈತ್ರಿ. ಇದನ್ನ ಸೈಡಿಗೆ ಎತ್ತಿಟ್ಟು ಮಂತ್ರಿ. ಹಿಟ್ಟು ನೋಡುಮಂತ್ರಿ. ಇವಾಗ ಹಿಟ್ಟು ಕೂಡ ನೆಂದೈತ್ರಿ, 10 ನಿಮಿಷ ಆಗೈತ್ರಿ. ಇದಕ್ಕೇನ್ ಮಾಡುಮ್ರಿ, ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳಮಂತ್ರಿ. ಇವಾಗ ನೋಡ್ರಿ ಹಿಟ್ಟು ಕೂಡ ರೆಡಿ ಐತ್ರಿ. ಅವಾಗಿನ್ಕಿಂತ ಸ್ವಲ್ಪ ದಪ್ಪ ಆಗೈತ್ರಿ ಹಿಟ್ಟ. ಇವಾಗ ಹಿಟ್ಟನ್ನ ರೆಡಿ ಆಗೈತ್ರಿ. ನಾವು ತವಾ ಇಟ್ಕೊಳಮಂತ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ. ಹಿಟ್ಟನ್ನ ಅಂದ್ರ ನಾವು ಆಲೂಗಡ್ಡೆ ಪರೋಟಾನ ಈ ತರ ಮಾಡ್ಕೊಳಮಂತ್ರಿ. ಜಾಸ್ತಿ ತೆಳು ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ದಪ್ಪ ಇರ್ಬೇಕ್ರಿ. ಇವಾಗ ನೋಡ್ರಿ ಇದನ್ನ ಹಾಕೊಳ್ಳೋದಾಗನೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ನೀವು ಬೇಕಂದ್ರ ಬಟರ್ ಕೂಡ ಹಾಕೋಬಹುದ್ರಿ ಅಥವಾ ತುಪ್ಪ ಕೂಡ ಹಾಕೋಬಹುದ್ರಿ. ನಾನಿಲ್ಲಿ ಎಣ್ಣೆ ಹಾಕೊಂಡು ಇದನ್ನ 2 ಸೈಡ್ ಚಂದಾಗಿ ಬೇಯಿಸ್ಕೋಬೇಕು ನೋಡ್ರಿ. ಬಾಳ ಸಾಫ್ಟ್ ಅಂದ್ರ ಅಷ್ಟ್ ಸಾಫ್ಟ್ ಆಗಿರ್ತೈತ್ರಿ. ಬಾಯಾಗಿಟ್ರಿ ಸಾಕ್ರಿ ಬೆಣ್ಣಿ ತರ ಕರಗ್ತೈತ್ರಿ. ಅಷ್ಟ್ ಮಸ್ತಾಗೆ ಆಲೂ ಪರೋಟ ರೆಡಿ ಅದು ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಇವಾಗ ಇದು ರೆಡಿ ಆಗೈತ್ ನೋಡ್ರಿ. ಅದೇ ರೀತಿ ಉಳಿದೆಲ್ಲ ಪರೋಟಗಳನ್ನು ಮಾಡ್ಕೊಳಮಂತ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಶೈನಿಂಗ್ ಆಗಿ ಸೂಪರ್ ಆಗಿ ಕಾಣಿಸತೈತಲ್ರಿ. ಅದೇ ರೀತಿ ಉಳಿದೆಲ್ಲಗಳನ್ನು ಮಾಡ್ಕೊಳಮಂತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇದೇ ರೀತಿ ನಿಮ್ಗೆ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಅದೇ ರೀತಿ ಎಲ್ಲಾ ಪರೋಟಗಳನ್ನು ರೆಡಿ ಮಾಡ್ಕೊಂಡೇರಿ. ಇವಾಗ ನಾವು ಸರ್ವ್ ಮಾಡ್ಕೊಳಮಂತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಆಲೂ ಪರೋಟ ರೆಡಿ ಆಗ್ಯಾವ ಅಂತ ಹೇಳಿ. ಚಟ್ನಿ ಕೂಡ ರೆಡಿ ಆಗೈತ್ರಿ. ನೀವು ಮಕ್ಳಿಗೆ ಏನಾದ್ರು ಈ ತರ ಮಾಡ್ಕೊಟ್ರಂದ್ರ ಇಷ್ಟಪಟ್ಟು ತಿನ್ನೋದ್ರಾಗ ಡೌಟೇ ಇಲ್ಲ ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗೈತೆ ಅಂತ ಹೇಳಿ. ನೀವು ಕೂಡ ಮನೆಯೊಳಗ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ.